ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಈ ರೀತಿ ಸಾಫ್ಟಾಗಿ ಇಡ್ಲಿನ ನಾನು ಹೇಗೆ ಮಾಡಿದೆ ಅಂತ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಅದಕ್ಕೆ ಸಾಂಬಾರು ಮತ್ತು ಚಟ್ನಿ ಕೂಡ ಯಾವ ರೀತಿ ಮಾಡಿದೆ ಅಂತ ತೋರಿಸ್ತೀನಿ. ವಿಡಿಯೋ ಪೂರ್ತಿಯಾಗಿ ಕೊನೆವರೆಗೂ ನೋಡಿ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಸಾಂಬಾರು ಮಾಡೋದಕ್ಕೆ 1-2 ಗ್ಲಾಸ್ ನೀರನ್ನ ಕುದಿಯೋದಕ್ಕೆ ಇಟ್ಟು ಅದಕ್ಕೆ ಕೆಲವೊಂದು ತರಕಾರಿಗಳನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಬೀನ್ಸು, ಕ್ಯಾರೆಟು, ಈರುಳ್ಳಿ, ಟೊಮೊಟೊ ಇವನ್ನಿಷ್ಟನ್ನು ಬೇಯಿಸೋದಕ್ಕೆ ಇಟ್ಕೊಂಡೆ. ಅಷ್ಟರಲ್ಲಿ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಒಂದು ಕಡಾಯಿ ಇಟ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಸ್ವಲ್ಪ ಹಸಿ ಹುರ್ಕೊಂಡು ಅದಕ್ಕೆ ಶೇಂಗಾ ಬೀಜ, ಹುರ್ಗಡಲೆ, ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವನ್ನು ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಟೆ. ನಂತರ ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ 1 ಸ್ಪೂನು ಕಡಲೆಬೇಳೆ, 1 ಸ್ಪೂನು ಕೊತ್ತಂಬರಿ ಕಾಳು, ಒಂದು ಅರ್ಧ ಸ್ಪೂನು ಜೀರಿಗೆ, ಸ್ವಲ್ಪ ಮೆಂತ್ಯಕಾಳು ಇದಿಷ್ಟನ್ನು ಸೇರಿಸಿ ಇಲ್ಲಿ ಚೆನ್ನಾಗಿ ಅದರ ಪರಿಮಳ ಘಮ ಅಂತ ಬರೋವರೆಗೂ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಮತ್ತು ಖಾರಕ್ಕೆ ತಕ್ಕನಾಗಿ ಇಲ್ಲಿ ಒಣಮೆಣ್ಸಿನ್ಕಾಯಿನ ಸೇರಿಸಿದ್ದೀನಿ. ಇದಿಷ್ಟು ಪ್ರಮಾಣನ ಹುರಿದಾದ್ಮೇಲೆ ಗ್ಯಾಸ್ ಸ್ಟವ್ ಆಫ್ ಮಾಡಿಕೊಂಡು ಹಸಿ ಕೊಬ್ಬರಿನ ನಾನು ಇದರಲ್ಲಿ ಸೇರಿಸಿ ಇನ್ನೂ ಸ್ವಲ್ಪ ಅದನ್ನು ಹುರಿದು ತಕ್ಕೊಂಡಿದ್ದೀನಿ. ಈ ಇಡ್ಲಿಗೆ ಈ ರೀತಿ ಚಟ್ನಿನ ನೀವೊಮ್ಮೆ ಮಾಡಿ ನೋಡಿ, ಎಷ್ಟು ಟೇಸ್ಟಾಗಿರುತ್ತೆ. ಮತ್ತೆ ಮಾಡ್ಕೊಳ್ತೀರಿ. ನಾನಿಲ್ಲಿ ಸ್ವಲ್ಪ ಡ್ರೈ ಆಗಿರೋ ಕೊಬ್ಬರಿ ಅಂದರೆ ಹಸಿ ಕೊಬ್ಬರಿನೇ ಸ್ವಲ್ಪ ಒಣಗಿತ್ತು. ಆ ಕೊಬ್ಬರಿನ ಚೆನ್ನಾಗಿ ತುರ್ಕೊಂಬಿಟ್ಟು ಅದಕ್ಕೆ ಶೇಂಗಾ ಬೀಜ, ಹುರ್ಗಡ್ಲೆ ಮತ್ತು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈ ಕೊಬ್ಬರಿ ಜೊತೆಗೆ ಸೇರಿಸಿ ಅದಕ್ಕೆ ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು, ಒಂಚೂರು ಹುಣಸೆಹಣ್ಣು ಮತ್ತು ಒಂಚೂರು ಸಕ್ಕರೆ, ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಸೇರಿಸಿ ಈ ಚಟ್ನಿನ ಮಾಡಿಕೊಂಡೆ. ಬಹಳ ರುಚಿಯಾಗಿತ್ತು ಅಂತ ನಮ್ಮ ಮನೆಯವರು ಕೂಡ ಹೇಳ್ತಾಯಿದ್ರು. ಹುರ್ಗಡಲೆನ ಶೇಂಗಾ ಬೀಜದ ಜೊತೆಗೆ ಸ್ವಲ್ಪ ಬಿಸಿ ಮಾಡಿ ಹಾಕೋದ್ರಿಂದ ಚಟ್ನಿ ತುಂಬ ರುಚಿಯಾಗಿ ಬರುತ್ತೆ. ಈ ಟಿಪ್ಸ್ನ ನೀವು ಬಳಸ್ಕೋಬಹುದು. ಒಮ್ಮೆ ಮಾಡಿ ನೋಡಿ, ತುಂಬ ರುಚಿಯಾಗುತ್ತೆ. ನೆಕ್ಸ್ಟ್ ಈಗ ನಾನು ಸಾಂಬಾರಿಗೆ ಹಾಕಿರ್ತಕ್ಕಂಥ ಎಲ್ಲ ಮಸಾಲ ಪದಾರ್ಥನ ಸ್ವಲ್ಪ ಇಂಗು ಸೇರಿಸಿ ರುಬ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಸೇರಿಸಿ ಇದನ್ನು ನೈಸಾಗಿ ರುಬ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನೈಸಾಗಿ ರುಬ್ಕೋಬೇಕು. ಆವಾಗ ಮಸಾಲ ಪದಾರ್ಥ ಎಷ್ಟು ನೈಸಾಗಿ ರುಬ್ಕೊಳ್ತೀವೋ ಅಷ್ಟು ಸಾಂಬಾರು ರುಚಿಯಾಗಿ ಬರುತ್ತೆ. ಈ ತರಕಾರಿ ಎಲ್ಲ ಚೆನ್ನಾಗಿ ಕುದ್ದಿತ್ತು. ಅದಕ್ಕೆ ಈಗ ಈ ಮಸಾಲ ಪದಾರ್ಥ ಎಲ್ಲವನ್ನು ಸೇರಿಸ್ತಾ ಇದ್ದೀನಿ. ಇಂಗು ಹಾಕಿ ನಾವು ಮಸಾಲ ಪದಾರ್ಥ ರುಬ್ಬೋದ್ರಿಂದ ಸಾಂಬಾರು ಬಹಳ ರುಚಿಯಾಗುತ್ತೆ. ನಾವು ಒಗ್ಗರಣೆಯಲ್ಲಿ ಇಂಗು ಹಾಕೋದಕ್ಕಿಂತನೂ ಈ ರೀತಿ ಮಸಾಲ ಪದಾರ್ಥ ರುಬ್ಬುವಾಗ ಸ್ವಲ್ಪ ಚಿಟಿಕೆ ಇಂಗು ಹಾಕಿ ಮಸಾಲ ಪದಾರ್ಥನ ರುಬ್ಬಿ ಸಾಂಬಾರಿಗೆ ಸೇರಿಸಿದರೆ ಬಹಳ ರುಚಿಯಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿದ್ದೀನಿ, ಚಿಟಿಕೆ ಅರಿಶಿಣ ಮತ್ತು ಸ್ವಲ್ಪ ಬೆಲ್ಲ, ಆಮೇಲೆ ಹುಣಸೆ ರಸ. ಇದಿಷ್ಟೇ ಸಾಕು. ನಾವು ಮುಂಚೆ ಮಸಾಲ ಪದಾರ್ಥ ಎಲ್ಲ ರುಬ್ಬಿ ಹಾಕಿದ್ವಲ್ಲ ಸಾಂಬಾರಿಗೆ, ಇದಿಷ್ಟೇ ಪ್ರಮಾಣದಲ್ಲಿ ಸೇರಿಸ್ಬಿಟ್ರೆ ರುಚಿಯಾಗುತ್ತೆ. ಈ ಚಟ್ನಿಗೆ ಒಂದೊಳ್ಳೆ ಗಮ್ಮತ್ತಿನ ಒಗ್ಗರಣೆ ಕೊಟ್ಬಿಟ್ರೆ ಚಟ್ನಿನೂ ರೆಡಿ ಆಯಿತು. ಸಾಂಬಾರು ರೆಡಿ ಆಗ್ತಾ ಬಂತು. ಸಾಂಬಾರಿಗೆ ಒಗ್ಗರಣೆ ಕೊಡಬೇಕಾಗಿತ್ತು. ಒಂದು ಸ್ವಲ್ಪ ರುಚಿ ನೋಡಿಬಿಟ್ಟು ಸಾಂಬಾರು ಹೇಗಾಗಿದೆ ಅಂತ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಹಾಕಿಬಿಟ್ರೆ ಸಾಂಬಾರು ರೆಡಿ. ಚಟ್ನಿನೂ ರೆಡಿ ಆಯಿತು. ಈಗ ಸಾಂಬಾರು ರುಚಿ ನೋಡಿದ್ದು ಆಯಿತು. ಅದಕ್ಕೆ ಒಗ್ಗರಣೆ ಕೊಟ್ಟು ಅದನ್ನು ಇಳಿಸಿದ್ದು ಆಯಿತು. ಅಂದರೆ ಗ್ಯಾಸ್ ಸ್ಟವಿಂದ ಕೆಳಗಡೆ ಸಾಂಬಾರನ್ನ ಇಳಿಸಿದ್ದು ಆಯಿತು. ನೆಕ್ಸ್ಟು ಈಗ ನಾನು ಯಾವ ರೀತಿಯಾಗಿ ಈ ಇಡ್ಲಿನ ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ. ಸಣ್ಣ ಕಪ್ಪು, ನಾನು ಆ ಕಪ್ ತೋರಿಸಿದ್ನಲ್ಲ ಆ ಸಣ್ಣ ಕಪ್ಪಿಂದ ನಾನು ಉದ್ದಿನಬೇಳೆನ ನೆನೆಸಿದ್ದೆ. ಒಂದು 4 ತಾಸು ಉದ್ದಿನಬೇಳೆ ನೆನೆಸಿದ್ದೆ. ಮತ್ತು ಒಂದು ಸಣ್ಣ ಬಟ್ಲದಿಂದ ಸ್ವಲ್ಪ ರೈಸು, ಈ 2 ಸೇರಿಸಿಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡಿಟ್ಕೊಂಡೆ. ನಂತರ ನಾನಿಲ್ಲಿ ಇಡ್ಲಿ ರವನ ಬಳಸಿಲ್ಲ, ಅಕ್ಕಿ ನುಚ್ಚನ್ನು ಬಳಸಿದ್ದೀನಿ. ನೋಡಿ, ಇದು ಸೊಸೈಟಿ ರೈಸು ಅಂದರೆ ರೇಷನ್ ಅಕ್ಕಿ ಅಂತೀವಲ್ಲ, ಅದರಿಂದ ಈ ರೀತಿ ಸಣ್ಣದಾಗಿ ನುಚ್ಚು ಮಾಡಿಸಿಟ್ಟಿದ್ದೆ. ಈ ನುಚ್ಚು ಬಳಸಿ ನಾನು ಇಲ್ಲಿ ಇಡ್ಲಿ ಮಾಡಿದ್ದೀನಿ. ಇದು ಫಸ್ಟ್ ಟೈಮ್ ಇಡ್ಲಿ ಮಾಡಿರೋದು ನಾನು ಈ ನುಚ್ಚು ಬಳಸಿ. ಬಹಳ ಮೆದುವಾಗಿದ್ವು, ತುಂಬ ರುಚಿಯಾಗಿ ಬಂದಿದ್ವು ಇಡ್ಲಿ. ಆ 1 ಗ್ಲಾಸ್ ಉದ್ದಿನಬೇಳೆ ನೆನೆಸಿ ರುಬ್ಬಿ ಇಟ್ಟಿದ್ನಲ್ಲ, ಆ 1 ಗ್ಲಾಸ್ ಉದ್ದಿನಬೇಳೆ ಮತ್ತು 1 ಬಟ್ಲು ರೈಸ್ಗೆ ಈ 2 ಗ್ಲಾಸ್ ಇಲ್ಲಿ ಅಕ್ಕಿ ನುಚ್ಚನ್ನ
ಬಳಸ್ತಾ ಇದ್ದೀನಿ. ಈ ಅಕ್ಕಿ ನುಚ್ಚನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿದೆ. ನಂತರ ರುಬ್ಬಿಟ್ಕೊಂಡಿರೋ ಉದ್ದಿನಬೇಳೆ ಅನ್ನನ ಅರ್ಧ ಭಾಗ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಪೂರ್ತಿ ಇದಕ್ಕೆ ಹಾಕಿಲ್ಲ ನಾನು, ಯಾಕಂದರೆ ಈ ಅಕ್ಕಿ ನುಚ್ಚಿನ ಇಡ್ಲಿನ ನಾನು ನನಗೆ ನನ್ನ ಮಗನಿಗೆ ಅಂತ ಮಾಡಿಕೊಂಡಿದ್ದೆ. ನಮ್ಮ ಮನೆಯವರು ಇದು ಫಸ್ಟ್ ಟೈಮ್ ಮಾಡ್ತಿದ್ದೀಯಾ, ಹೇಗೆ ಬರುತ್ತೋ ಏನೋ, ಸೊ ನನಗೆ ಇಡ್ಲಿ ರವದಿಂದ ಇಡ್ಲಿ ಮಾಡು ಅಂತ ಅವರು ಹೇಳಿದರು. ಹಾಗಾಗಿ ನಾನು ಅವರಿಗೆ ಇಡ್ಲಿ ರವದಿಂದ ಇಡ್ಲಿ ಮಾಡೋದಕ್ಕೆ ಉದ್ದಿನಬೇಳೆನ ರುಬ್ಬಿರೋದನ್ನ ಸ್ವಲ್ಪ ಉಳಿಸಿ ಅವರಿಗಂತ ಸಪ್ರೇಟಾಗಿ ಬೇರೆ ಕಲಸಿಟ್ಟೆ. ಇದು ಇಡ್ಲಿ ರವೆ ತೊಳೆದು ಸೇರಿಸ್ತಾ ಇದ್ದೀನಿ. ಅಕ್ಕಿ ನುಚ್ಚಿಂದ ನಾನು ಮುದ್ದೆ ಮಾಡುವಾಗ ಬಳಸ್ತೀನಿ. ಅಕ್ಕಿ ನುಚ್ಚಿಂದ ಉಪ್ಪಿಟ್ಟು ಕೂಡ ಮಾಡಿದ್ದೀನಿ. ಆದರೆ ಅಕ್ಕಿ ನುಚ್ಚಿಂದ ಇಡ್ಲಿ ಇದೇ ಮೊದಲ ಬಾರಿ ಮಾಡಿರೋದು. ಮೊದಲು ಬಾರಿ ಮಾಡಿರೋದ್ರಿಂದ ಯಾವ ರೀತಿ ಬರುತ್ತೋ ಅಂತ ತುಂಬ ಅನುಮಾನ ಆಗಿತ್ತು. ಆದರೆ ಬೆಳಗ್ಗೆ ಆ ಇಡ್ಲಿ ತಿಂದಾಗ ತುಂಬ ಆನಂದ ಆಯಿತು. ಅಂದರೆ ಎಷ್ಟು ಸ್ಮೂತಾಗಿದ್ದಾವಲ್ಲ ಅಂತ. ನೆಕ್ಸ್ಟ್ ಇನ್ನೊಮ್ಮೆ ಮಾಡುವಾಗ ಇಡ್ಲಿ ರವೆ ಬಳಸೋದೇ ಬೇಡ, ಅಕ್ಕಿ ನುಚ್ಚಿಂದನೇ ಇಡ್ಲಿ ಮಾಡಿದ್ರಾಯಿತು ಅಂತ ನಾನು ಡಿಸೈಡ್ ಮಾಡಿಬಿಟ್ಟೆ. ನಮ್ಮ ಮನೆಯವ್ರಿಗೆ ಕೂಡ ಟೇಸ್ಟ್ ನೋಡೋಕ್ಕೆ ಕೊಟ್ಟಿದ್ದೆ. ನೋಡಿ ನೀವು ಇಡ್ಲಿ ನುಚ್ಚಿಂದ ಅಂದರೆ ಇಡ್ಲಿ ರವದಿಂದ ಇಡ್ಲಿ ಮಾಡು, ಅಕ್ಕಿ ನುಚ್ಚಿಂದ ನನಗೆ ಬೇಡ ಅಂತ ಹೇಳಿದ್ರಿ. ನಾನಷ್ಟೇ ಮಾಡ್ಕೊಂಡಿದ್ದೆ, ನೀವು ಟೇಸ್ಟ್ ನೋಡಿ ಅಂತ ಅವ್ರಿಗೆ ಹೇಳಿದ್ದೆ. ಅವರು ತಿಂದು ತುಂಬ ಖುಷಿಪಟ್ಟರು, ರುಚಿಯಾಗಿತ್ತು ಅಂತಲೂ ಹೇಳಿದರು. ಬೆಳಗ್ಗೆ ಎದ್ದು ಇದಕ್ಕೆ ನಾನು ಸೋಡಾ ಮತ್ತು ಉಪ್ಪು ಸೇರಿಸಿ ಕಲಸಿಟ್ಟೆ. ನಾನು ಚಟ್ನಿ ಸಾಂಬಾರು ಮಾಡೋ ಅಷ್ಟೊತ್ತಿಗೆ ಅದು ಸೋಡಾ ಉಪ್ಪು ಕೂಡ ನೆಂದಿತ್ತು. ಅಂದರೆ ಒಂದು 3/4 ಗಂಟೆ ಚಟ್ನಿ ಸಾಂಬಾರು ಆಗೋ ಅಷ್ಟೊತ್ತಿಗೆ ಇದು ಚೆನ್ನಾಗಿ ಸೋಡಾ ಉಪ್ಪು ಇದಕ್ಕೆ ನೆನೆಯೋದಕ್ಕೆ ಬಿಟ್ಟಿದ್ದೆ. ಆಮೇಲೆ ಸಾಂಬಾರಿಗೂ ಒಗ್ಗರಣೆ ಕೊಟ್ಟೆ. ಸಾಂಬಾರಂತೂ ತುಂಬ ಮನೆ ಪೂರ್ತಿ ಘಮ ಘಮ ಪರಿಮಳ ಹರಡಿತ್ತು. ಬಹಳ ರುಚಿನೂ ಆಗಿತ್ತು ಸಾಂಬಾರು ಕೂಡ. ನಾನು ತೋರಿಸಿದ್ದೀನಲ್ಲ ಅಷ್ಟೇ ಮಸಾಲ ಪದಾರ್ಥ ಬಳಸಿಬಿಟ್ಟು ನೀವು ಸಾಂಬಾರು ಮಾಡಿ, ಬಹಳ ರುಚಿಯಾಗಿರುತ್ತೆ. ನಂತರ ಇಡ್ಲಿ ಪಾತ್ರೆಗೆ ನೀರು ಹಾಕಿ ಬಿಸಿ ಮಾಡೋದಕ್ಕಿಟ್ಟೆ. ಆಮೇಲೆ ಇಡ್ಲಿ ಬಟ್ಲಿಗೆ ನಾನು ಮುಂಚೆಗೆ ಕೆಳಗಿನ ಬಟ್ಲಿಗೆ ಅಕ್ಕಿ ನುಚ್ಚಿಂದ ಮಾಡಿರೋನ ಇಡ್ಲಿ ಹಿಟ್ಟನ್ನ ಹಾಕಿದೆ. ನನಗೆ ಅಂತ ನಾನು ಅದನ್ನು ಮಾಡಿಟ್ಕೊಂಡೆ. ನೆಕ್ಸ್ಟು ಇನ್ನೆರಡು ಪ್ಲೇಟಿಗೆ ನಮ್ಮ ಮನೆಯವರಿಗೆ ಅಂತ ನಾನು ಇಡ್ಲಿ ರವದಿಂದ ಮಾಡಿರ್ತಕ್ಕಂಥ ಇಡ್ಲಿ ಹಿಟ್ಟನ್ನ ರೆಡಿ ಮಾಡಿಟ್ಟಿದ್ನಲ್ಲ, ಅದಕ್ಕೆ ಈ ಇಡ್ಲಿ ಹಿಟ್ಟನ್ನ ಪ್ಲೇಟಿಗೆ ಹಾಕಿದೆ. ಕೆಳಗಿಂದು 4 ನಾನು ಮಾಡಿಕೊಂಡೆ, 2 ಪ್ಲೇಟು ಅವರಿಗೆ ಅಂತ ಮಾಡಿದೆ. ಒಂದೇ ಸಲ ಬೇಯಿಸೋಕೆ ಇಟ್ಬಿಟ್ರಾಯಿತು, ಮತ್ತು ನನಗೆ ಬೇರೆ ಅವ್ರಿಗೆ ಬೇರೆ ಬೇಯಿಸೋದೇನು ಅಂತ ಹೇಳಿ ನಾನು ಈ ರೀತಿಯಾಗಿ 3 ಪ್ಲೇಟಿಗೆ ಇಡ್ಲಿನ ಹಾಕಿ ಬೇಯಿಸೋದಕ್ಕಿಟ್ಟೆ. ಒಂದು 8ರಿಂದ 10 ನಿಮಿಷದಲ್ಲಿ ಇಡ್ಲಿ ಬೇಯಿತು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿತ್ತು ಅಂದರೆ ಇಡ್ಲಿ, ನನಗೆ ಆಶ್ಚರ್ಯ ಆಗಿತ್ತು. ಇಡ್ಲಿ ರವದಿಂದ ಮಾಡಿರೋ ಇಡ್ಲಿಗಿಂತನೂ ಈ ಅಕ್ಕಿ ನುಚ್ಚಿಂದ ಮಾಡಿರೋ ಇಡ್ಲಿ ಬಹಳ ಸಾಫ್ಟಾಗಿ ಬಂದಿತ್ತು, ಅಷ್ಟೇ ರುಚಿಯಾಗಿತ್ತು. ಇದನ್ನು ನೀವೆಲ್ಲರೂ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಹಾಗೆ ಅದು ಯಾವ ರೀತಿ ಬಂತು ಅಂತ ಕೂಡ ನೀವು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೂಡ ಕೇಳ್ಕೊಳ್ತೀನಿ. ನೋಡಿ ಇದು ಕೆಳಗಿನ ಪ್ಲೇಟ್ಗೆ ನಾನು ಅಕ್ಕಿ ನುಚ್ಚಿಂದ ಇಡ್ಲಿ ಹಿಟ್ಟನ್ನ ಮಾಡಿಟ್ಟಿದ್ನಲ್ಲ, ಅದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಈ ರೀತಿ ಇವತ್ತಿನ ನನ್ನ ಬ್ರೇಕ್ಫಾಸ್ಟು. ಈ ರೆಸಿಪಿ ಹಾಗೂ ಈ ಟಿಪ್ಸ್ ನಿಮಗೆ ಇಷ್ಟವಾಗಿದ್ದರೆ ನನ್ನ ವಿಡಿಯೋನ ನೋಡಿ ಪೂರ್ತಿಯಾಗಿ, ಮತ್ತು ಮುಂದಿನ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಮಾಡಿ, ಕಮೆಂಟ್ಸ್ ಮಾಡಿ, ಮತ್ತು ಹೆಚ್ಚು ಸಬ್ಸ್ಕ್ರೈಬ್ ಆಗಿ ಹೊಸ್ದಾಗಿ ನೋಡ್ತಾ ಇರೋರು ಶೇರ್ ಮಾಡಿ, ಲೈಕ್ ಮಾಡಿ ಅಂತಲೂ ಕೇಳ್ಕೊಳ್ತೀನಿ. ಸಾಂಬಾರಂತೂ ತುಂಬ ರುಚಿಯಾಗಿತ್ತು. ಆಮೇಲೆ ನಾನು ನುಗ್ಗೆಕಾಯಿ ಹಾಕೋದು ಮರ್ತಿದ್ದೆ. ನುಗ್ಗೆಕಾಯಿನ ಮತ್ತೆ ಬೇಯಿಸಿ ಸಾಂಬಾರಿಗೆ ಸೇರಿಸಿದೆ. ಸಾಂಬಾರಂತೂ ಮನೆ ಪೂರ್ತಿ ಘಮ ಘಮ ಪರಿಮಳ. ಚಟ್ನಿ ಕೂಡ ರುಚಿಯಾಗಿತ್ತು. ಚಟ್ನಿನೂ ನಾನು ಹೇಳಿದ ಟಿಪ್ಸ ಫಾಲೋ ಮಾಡಿ, ಹಾಗೆ ಸಾಂಬಾರಿಗೂ ನಾನು ಹೇಳಿದ ಹಾಗೆ ಮಸಾಲ ಪದಾರ್ಥ ಹಾಕಿ ಒಮ್ಮೆ ಮಾಡಿ ನೋಡಿ ಎಷ್ಟು ರುಚಿಯಾಗಿ ಬಂದಿತ್ತು ಅಂತ ನೀವೇ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ. ಧನ್ಯವಾದ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.